ಏನಾತ್ರಿ? ಒಂದಿಷ್ಟು ಕಿಂಚಿತ್ ಕೊರತೆ ಬಂದರೂ ಸಹಿತ ಪತಿವ್ರತ ಧರ್ಮ ಇರೋದು ಹಾಳಾಗಿಬಿಡ್ತದೆ. ನಿಮಗೆಲ್ಲ ನನ್ನ ಪಕ್ಕದೊಳಗೆ ಕುಳಿತಿರ್ತಕ್ಕಂಥ ರೇಣುಕ ಯಲ್ಲಮ್ಮನ ಬಗ್ಗೆ ನಿಮಗೆಲ್ಲ ಗೊತ್ತಿರ್ತದೆ. ಅದರಾಗ ನಿಮ್ಮ ಊರಾಗಕ್ಕೆ ಮೇಲೆ ಬಹಳ ಭಕ್ತಿ ಇತ್ತು ನೋಡ್ರಿ. ವಿಶೇಷವಾಗಿ ದೇವಿ ಮೇಲೆ ಬಹಳ ಆರಾಧನೆಯನ್ನು ಮಾಡ್ತೀವಿ ನಾವು. ನೀವಷ್ಟೇ ಅಲ್ಲ, ನಿಮಗಲ್ಲಿ ನೆನಪಿಟ್ಕೊಳ್ಬೇಕು. ಮಹಾರಾಷ್ಟ್ರದವರು ನಮ್ಮಲ್ಲಿ ಕೊಕಟ್ನೂರ ಅಂತ ಬರ್ತದೆ, ಹಳ್ಳದ ಯಲ್ಲಮ್ಮ ಅಂತ ಬರ್ತಾಳಲ್ಲಿ. ಅಲ್ಲಿ ಮುಂದೆ ಹೋದ್ರೆ ಮತ್ತೆ ತೆಲಸಂಗಿ ಯಲ್ಲಮ್ಮ ಅಂತ ಎಕೆನೊಬ್ಬಕ್ಕೆ ಯಲ್ಲಮ್ಮ ಬರ್ತಾಳೆ. ಅಲ್ಲಿ ಯಲ್ಲಮ್ಮಗಳು ಭಾಳ ನಮ್ಮ ಭಾಗದಾಗ. ಇಷ್ಟು ಜನ ಮಹಾರಾಷ್ಟ್ರದವರು ಬಂದು ಆ ತಾಯಿಗೆ ನಡ್ಕೊಳ್ತಾರೆ ಅಂತಂದ್ರೆ ಮಹಾರಾಷ್ಟ್ರದಿಂದ ಆ ತಾಯಿಗೆ ಸಾಕಷ್ಟು ಜನ ಭಕ್ತರು ನಡ್ಕೊಳ್ಳೋದು. ಇದು ವಿಶೇಷ ಯಲ್ಲಮ್ಮನ ಹಿನ್ನೆಲೆ. ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಯಲ್ಲಮ್ಮ ತಾಯಿ ಹುಟ್ಟ ಒಂದು ವಿಶೇಷ. ಆಕೆಗೆ ರೇಣುಕಾ ಅಂತ ಕರೀತಾರೆ ನೋಡ್ರಿ. ಯಲ್ಲಮ್ಮ ಆಕಿ ಮುಂದೆ ಹೋಗಿ ಯಲ್ಲಮ್ಮ ಆಗ್ತಾಳಕಿ. ಇಬ್ಬರವರು ಪಾತ್ರಗಳು ಎರಡೂ ಬೇರೆ ಬೇರೆವು. ರೇಣುಕಾ ಅಂತಂದ್ರೆ ಸಣ್ಣಕ್ಕೆಲ್ಲಕ್ಕಿ ರೇಣುಕರಾಜನ ಮಗಳೇ ರೇಣುಕಾ. ಆ ರೇಣುಕರಾಜಗೆ ಏನಾಗಿತ್ತು ಅಂದ್ರೆ ಮಕ್ಕಳಾಗಿದ್ದಿಲ್ಲತ್ರಿ. ಮಕ್ಕಳಾಗದೇ ಇರತಕ್ಕಂಥ ಕಾರಣದೊಳಗೆ ರೇಣುಕರಾಜ ಏನು ಮಾಡಿದ ಅಂತಂದ್ರೆ ಪುತ್ರ ಕಾಮೇಷ್ಟಿ ಯಾಗ ಮಾಡಿದ್ ನೋಡ್ರಿ. ಪುತ್ರ ಕಾಮೇಷ್ಟಿ ಯಾಗ ಮಾಡಿರ್ತಕ್ಕಂಥ ಕಾರಣದೊಳಗೆ ಅವಾಗ ಏನಾಯ್ತು ಅಂದ್ರೆ ಜಗನ್ಮಾತೆ ಕಾಳಿಕಾದೇವಿ, ನಾವೆಲ್ಲ ವಿಶ್ವಕರ್ಮ ಸಮುದಾಯದವರು ಆರಾಧಿಸ್ತೀವಲ್ಲ ಕಾಳಿಕಾದೇವಿ, ಆ ಕಾಳಿಕಾದೇವಿ ಪ್ರತ್ಯಕ್ಷವಾಗಿ ಕೇಳ್ತಾಳೆ, ನಾನಾ ಬರಲೋ ಏನಿನ ಗಂಡ ಮಗು ಬೇಕು ಅಂತ ಕೇಳ್ತಾಳೆ. ಅವಾಗ ಅವ ರೇಣುಕರಾಜ ಹೇಳ್ತಾನ, ನೀನ ಬರ್ತಿ ಅಂದ್ರೆ ನಮ್ಗೆ ಯಾಕೆ ಬಡತನ, ನೀನ ಬಂದು ಬಿಡುವ ಆತನ. ನೀನ ಬಂದು ಬಿಡು ಅಂತಂದ್ರೆ ಕಾಳಿಯ ರೂಪದೊಳಗೆ ರೇಣುಕರಾಜನ ಒಡಲು ಸೇರಿರ್ತಕ್ಕಂಥ ಮಡಿಲು ಸೇರಿರ್ತಕ್ಕಂಥ ಮಗಳು ಯಾರಪ್ಪ ಅಂತಂದ್ರೆ ಆಕೆನ ರೇಣುಕಾದೇವಿ ಅನ್ನತಕ್ಕಂಥದನ್ನ ತಾವೆಲ್ಲ ತಿಳ್ಕೊಳ್ಬೇಕು. ರೇಣುಕಾದೇವಿ ಹುಟ್ಟಿದಳು. ಏನು ರೇಣುಕಾದೇವಿ ಹುಟ್ಟಿದಳು ಅಂತಂದ್ರೆ ಮುಗಿತನ್ರಿ ಆಕೆಗೆ 8 ವಯಸ್ಸು. 8 ವಯಸ್ಸು ಇರತಕ್ಕಂಥ ಕಾಲದೊಳಗೆ ಆ ತಾಯಿ ಅದ್ಭುತವಾಗಿರುವ ರೂಪ ಲಾವಣ್ಯವನ್ನು ಹೊಂದಿರತಕ್ಕಂಥ ಆ ತಾಯಿಗೆ ಅಗಸ್ತ್ಯ ಮುನಿಗಳು ರೇಣುಕರಾಜಗೆ ಹೇಳ್ತಾರ, ನೋಡು ಅಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಜಮದಗ್ನಿ ಅನ್ನತಕ್ಕಂಥ ಋಷಿ ಅದಾನ. ಆ ಜಮದಗ್ನಿ ಋಷಿಗೆ ನಿನ್ನ ಮಗಳಿದ್ದಕ್ಕೆ ಅವನು ಹೆಂಡತಿ ಆಗ್ಬೇಕು. ಇದು ಶಾಸ್ತ್ರದ ನಿಯಮ. ನಿಮ್ಮ ಮನ್ಯಾಗಕ್ಕೆ ಇಟ್ಕೊಂಡು ಕೊಂಡ್ರಾಕ ಹೋಗ್ಬೇಡ. ನೀ ಏನು ಮಾಡು ಅಂತಂದ್ರೆ ನಿನ್ನ ಮಗಳನ್ನ ಯಾರಿಗೆ ದಾರಿ ಎರಿಬೇಕು ಅಂತಂದ್ರೆ ಅದು ಜಮದಗ್ನಿಗೆ ದಾರಿ ಎರಿಬೇಕು. ನೋಡ್ರಿ ಒಂದು ಹೆಣ್ಣಿನ ಜೀವನ ಪರಿಪೂರ್ಣ ಆಗೋದು ಯಾವಾಗ ಅಂತಂದ್ರೆ ನಿಮ್ಮ ಮದುವೆ ಸಮಯದೊಳಗೆ. ನೋಡ್ರಿ, ಮದುವೆ ಆಗದೆ ಇರತಕ್ಕಂಥ ಹೆಣ್ಣಿಗೆ ಸಿಗುವ ಗೌರವವೇ ಬೇರೆ, ಮದುವೆಯಾದ ಹೆಣ್ಣಿಗೆ ಸಿಗತಕ್ಕಂಥ ಗೌರವವೇ ಬೇರೆ. ನಿಮ್ಗೆ ಅರ್ಥ ಆಗ್ತದೆ? ನಾ ಹೇಳಿದ ಅರ್ಥ ಆಗ್ತದೆ. ಹಾಗಿರ್ತಕ್ಕಂಥ ಕಾಲದೊಳಗೆ 8 ವಯಸ್ಸಿನ ಹೆಣ್ಮಗಳನ್ನ ಏನು ಮಾಡ್ತಾರೋ ಅಂತಂದ್ರೆ ಜಮದಗ್ನಿಗೆ ಕರೆಸಿ ಜಮದಗ್ನಿ ಒಂದಿಗೆ ವಿವಾಹ ಮಾಡ್ತಾರೆ. ನೋಡ್ರಿ, 8 ವಯಸ್ಸಿಗೆ ಏನು ಗೊತ್ತಾಗ್ಬೇಕು ರೇಣುಕಾ ದೇವಿಗೆ. 8 ವಯಸ್ಸಿಗೆ ಹೆಣ್ಮಗಳ ಮದುವೆ ಆಯ್ತು. ಮದುವೆ ಆದ ಕಾಲದೊಳಗೆ ವಿಜೃಂಭಣೆಯಿಂದ ಮದುವೆ ಮಾಡಿದ್ರು. ವಿಜೃಂಭಣೆಯಿಂದ ಮದುವೆ ಮಾಡಿರಿ. ಯಾರ ಜೋಡಿ ಮದುವೆ ಮಾಡಿರವ? ಋಷಿ ಜೋಡಿ, ಜಮದಗ್ನಿ ಜೋಡಿ. ಅವ ರಾಜ ಅಲ್ಲವ, ಅವ ರಾಜ ಅಲ್ಲವ. ಈಗ ನೋಡ್ರಿ, ನಾವೆಲ್ಲ ಏನು ಕೇಳ್ತೀವಿ ಅಂತಂದ್ರೆ ನನ್ನ ಮಗಳು ಸಾಲಿ ಕಲ್ತಾಳು, ಆಕೆ ಕಲ್ತಾವ ಬೇಕು ಅತ್ತಿರಲಿ. ನೀವು ಅತ್ತಿರಲಿ, ನಿಮ್ದು ಕರೆಕ್ಟ್ ಐತಿ. ಕಲತಕ್ಕಿಗೆ ಕಲ್ತಾವ ಸಿಗಬೇಕು. ಕಲಿಲಾರ್ದವ ಸಿಕ್ಕಂದ್ರೆ ಅಲ್ಲಿ ಏನಾಗ್ತದೆ? ವ್ಯತ್ಯಾಸ ಆಗ್ತದೆ. ಹೌದಲ್ಲ? 8 ವಯಸ್ಸಿಗೆ ಮದುವೆ ಮಾಡಿದ್ರಿ ಹೆಣ್ಮಗಳನ್ನ. ಯಾರ ಜೊತೆ? ಋಷಿಗೆ. ನೋಡ್ರಿ, ನಾವು ಹೇಳ್ತಿರ್ತೀವಿ ಕಲ್ತಾವ್ ಹೌದಿಲ್ಲ? ಕಲಿಲಾರ್ದವ್ರಾದ್ರೆ ಸರಿ ಆಗಂಗಿಲ್ಲ. ಇದು ನೇಮ್ ಐತಿ. ಮತ್ತೆ ಇನ್ನೊಂದು ನೀವು ಹೊಸಾದ್ ಬಂದತ್ರಿ, ಅತ್ತಿ ಮಾವು ಜೀವಂತ ಇರಬಾರ್ದತ್ರಿ. ಏನಾಗ್ಬಾರ್ದ್ರಿ? ಸಾಯಿ ಹೊಡೆದ್ರೆ ಮದುವೆ ಮಾಡ್ಬೇಕಂತವ್ರನ್ನ. ಹಿಂಗ ಇವು ನೀವು ಒಟ್ಟ ನೋಡ್ರಿ, ಅತ್ತಿ ಮಾವು ಇರಬಾರ್ದು ಮನ್ಯಾಗ. ಕಾಡ್ತಾವತ್ತಾವು. ಹೆಂಗೆ ಕಾಡ್ತಾವ ಗೊತ್ತೇ? ನೀವು ಹೆಣ್ಮಕ್ಳು ಮಾತಾಡಕತ್ತಿರುತ್ತೆ 2 ಮಂದಿ. ಇದನ್ನ ಹೇಳ್ರಿ, ನಿಮ್ಗೆ ಗಾಳಿ ಬೀಸ್ತತಿ. 2 ಮಂದಿ ಹೆಣ್ಮಕ್ಳು ಎಷ್ಟು ಚಂದ ಮಾತಾಡ್ತೈತೆ ಗೊತ್ತೇನ? ಯಾವಾರ ಸಂತಿ ನಿಮ್ಮೂರಾಗ 7 ದಿವಸ ಸಂತಿ ಆಗ್ತಾವ. ತನಿ ನಿಮ್ಮ ಹುಡ್ಕೋರು ಯಾವಾರ ಹೇಳೋದ್ನ ಸಂತಿಗೆ ಬಂದಿರತ್ತವ್ರು. 1 ದಿವಸ ಕಾಯಿಪಲ್ಲೆ ಸಂತಿ ಮಾಡ್ಕೊಂಡು ಹೋಗಕ್ಕೆ. ಯಾಕ ಚಾಲೋ ಮಾಡಿರ್ತಿ, ಯಾಕ ತಂಗಿ ಎತ್ತಿಗೆ ಚಾಲೋ ಮಾಡು. ಯಾಕ ಭಾಳ ಚಲೋ ಐತಿ ನಮ್ಮ ಸಂಸಾರ ಭಾಳ ಚಲೋ ಐತಿ. ಆಕೆ ಹೇಳಿದ್ಲತ್ರಿ, ಏನವ ನಮ್ಮದು ಭಾಳ ಚಲೋ ಐತಿ, ನಮ್ಮದು ಚಲೋ ಪಕ್ಕಿ ಮನೆ ಕಟ್ಟ್ಯಾನ ನಮ್ಮ ಯಜಮಾನ, ಭಾಳ ಚಂದ ಮನೆ ಕಟ್ಟ್ಯಾನು. ನಮ್ಮ ಎಟ್ಟಂದ್ರೆ ಪ್ರೀತಿ ನಮ್ಮ ಮೇಲೆ ಯಜಮಾನ ನಮಗೆ ದಿವಸ ಮಲ್ಲಿಗೆ ಹೂ ತರ್ತಾನು, ದಿವಸ ನಮ್ಮನ್ನು ಭಾಳ ಪ್ರೀತಿಯಿಂದ ಕಾಣ್ತಾನು. ನಮ್ಮ ಯಜಮಾನ ಅಂತಂದ್ರೆ ನಮ್ಗೆ ದೇವ್ರು ಇದ್ದಂಗೆ, ಅವನಂತ ಯಜಮಾನ ಪಡೆದು ನನ್ನ ಸೌಭಾಗ್ಯ ಅಂತೇಳಿ ಹೆಣ್ಮಗಳು ಹೇಳಕತ್ತಳು. ಹೆಂಗೆ ಇಟ್ಟು ಹೆಂಗೆ ಖುಷಿ ಇದ್ದೀರಿ ನೀವು? ಇಲ್ಲವ, ನಮ್ಮ ಮನೆ ಐತಿ, ಮನೆ ಮುಂದೆ ಹೊಲ ಐತಿ, ಹೊಲದಾಗ ಒಂದು ದೊಡ್ಡ ಬಾವಿ ತೆಗೆದಾರು. ಬಾವಿ ಹೆಂಗೈತಿ ಅಂತಂದ್ರೆ ಒಳಗೆ ಬಿದ್ದರೆ ಹೊರಗೆ ಬರಕ್ಕೆ ಬರಂಗಿಲ್ಲ. ಮೊನ್ನೆ ಏನಾಯ್ತು, ನಾ ಮತ್ತಿದ್ದಕ್ಕೆ ಬಾವಿ ಎತ್ತಕ್ಕೆ ಹೋದ್ರು. ವಾಕಿಂಗ್ ಮಾಡ್ತಾನಂತ ಬಾವಿ ಎತ್ತಕ್ಕೆ ಹೋಗಿ ಕಾಲು ಜಾರಿ ಕೆಳಗೆ ಬಿದ್ದರೆ ಮೇಲೆ ಬರಲಿಲ್ಲವ. ಕಲಾಸ್ ಕೇಳ್ ಕತಮ್ ಸತ್ಲ. ಮತ್ತೇನ ಮ್ಯಾಲೆ ಬರಲಿಲ್ಲ ಅಂದ್ರೆ ಸತ್ಲ ಅಂತ. ಈಕೆ ಬಾಜುಕಿದ್ದಕ್ಕೆ, ಹೌದು ಇವತ್ತು ದಯವು ಚಲೋ ಐತಿ ನಿಂದ,
ನಂದು ದೈವ ಐತಿ ನೋಡಿವ, ನಂದು ಮನೆ ಭಾಳ ಚಲೋ ಐತಿ, ನಮ್ಮ ಯಜಮಾನರು ಭಾಳ ಪ್ರೀತಿ, ನಮಗೂ ಎದ್ರು ಕೂತ್ರು ಭಾಳ ಪ್ರೀತಿ ಮಾಡ್ತಾರ, ಮಕ್ಕಳು ಭಾಳ ಪ್ರೀತಿ ಎಲ್ಲ ಚಲೋ ಐತಿ, ನಮ್ದು ದೊಡ್ಡ 10 ಎಕರೆ ಹೊಲ ಐತಿ, ಮನೆ ಮುಂದೆ ಬಾವಿ ಐತಿ, ಆದ್ರೆ ಏನ್ ಮಾಡೋದು, ನಮ್ಮ ಅತ್ತಿ ಬಾವಿ ಕಡೆ ಒಟ್ಟು ಹೋಗಂಗಿಲ್ಲವಾ ಅಂದಳಕೆ. ಹೋಗಿದ್ರೆ ಈಗಿನ ಟಿಕೆಟ್ ತೆಗಸಕ್ಕೆತ್ತ ಆಧಾರ್ ಕಾರ್ಡ್ ಕೊಟ್ಟ. ಎಷ್ಟು ವಿಚಿತ್ರ ಮಾತಾಡೋದು ಹೆಣ್ಮಕ್ಳು, ಇದಕ್ಕೆ ಸೊಬಗತ್ ಕರೀತಾರೆ ಅವ. ಮತ್ತು ನೀವು ಹಂಗೆ ಬಾವಿ ಕಡೆ ಕಳಿಸಿರಿ, ಮತ್ತೆ ಹಂಗೆ ಮಾಡೋದಲ್ಲ, ಇರೋತಕ್ಕ ಇರೋದು ನೋಡ್ಕೋತ ಹೋಗೋದು. ಹಂಗೆ ಅವಕ್ಕೆ ತೊಂದರೆ ಕೊಡಬಾರ್ದು. ಅವಕ್ಕೆ ತೊಂದರೆ ಕೊಟ್ಟು ಅವ್ರು ಟ್ರಿಗರ್ ಮಾಡಿದ್ರೆ ಅಂದ್ರೆ ಅವು ಹುಚ್ಚಿಡ್ದಂಗೆ ಮಾಡಕತ್ತ. ಅವು ಎದ್ದು ಹೆಂಗಿರ್ತಾವೆ ಹಂಗಿದ್ದು ಬಿಡು. ಈಕೆ ಯಾಕೆ ಅತ್ತೆ ಕಡೆ ಹೊಂಟ್ಲ ಇಲ್ಲ ಹ್ಞೂನ್ರಿ ಅವ. ಭಾಳ ವಿಚಿತ್ರ ನೋಡ್ರಿ. ಏನಾಯ್ತು, ನಾವು ಹಿಂಗೆಲ್ಲ ಬಯಸ್ತೀವಿ. ಆದ್ರೆ ಆಕಿ ರೇಣುಕ ರಾಜನ ಮಗಳಾಗಿರ್ತಕ್ಕಂಥ ರೇಣುಕಾ ದೇವಿ ಜಮದಗ್ನಿಯನ್ನ ಮದುವೆ ಆಗ್ಬೇಕಾಗಿರ್ತಕ್ಕಂಥ ಕಾಲದೊಳಗೆ ತುಟಕ ಪಟ್ಟಿ ಕಾಣಲಿಲ್ಲ. ಆಕೆಗೆ ಸಹಿತ ಜಮದಗ್ನಿ ಮೇಲೆ ಮೋಹ ಇತ್ತು. ಮೋಹ ಇದ್ದ ಕಾಲದೊಳಗೆ ಗಂಡನ ಮೇಲೆ ಪ್ರೀತಿ ಇದ್ರೆ ಇವ ಉಪಸಾರು ಸಹಿತ ಅದು ಸಿಹಿ ಸಾರಾಗ್ತದೆ. ಅರ್ಥ ಮಾಡ್ಕೊಡ್ರಿ. ಗಂಡನ ಮೇಲೆ ಪ್ರೀತಿ ಇದ್ರೆ ಒಣ ರೊಟ್ಟಿ ಸಹಿತ ಬಿಸಿ ರೊಟ್ಟಿ ಆಗ್ತದೆ. ಗಂಡನ ಮೇಲೆ ಪ್ರೀತಿ ಇದ್ರೆ ಹರಿದ ಸೀರೆ ಸಹಿತ ರೇಷ್ಮೆ ಸೀರೆ ಆಗ್ತದೆ. ಗಂಡನ ಮೇಲೆ ಪ್ರೀತಿ ಇದ್ರೆ ಗುಡಿಸಲು ಮನೆ ಸಹಿತ ಅರಮನೆ ಆಗ್ತದೆ. ಇರಬೇಕಾಗಿರೋದು ಪ್ರೀತಿ ಒಂದ, ದ್ವೇಷ ಇರಬಾರ್ದು. ಗುಡಿಸಲಿರೋದು ದೈವಿನ ಮನೆ ಆಗ್ತದೆ ದ್ವೇಷ ಇತ್ತಂದ್ರೆ. ನಾ ಇಲ್ಲಿ ಇರಂಗಿಲ್ಲ, ನಿನಗೆ ನಾನು ಡೈವರ್ಸ ಕೊಡ್ತಾನೆ, ಹಿಂಗೆ ಅನ್ನೋದ್ರಾಗಲ್ಲ. ಗಂಡ ಎಲ್ಲಿರ್ತಾನೆ ಅಲ್ಲಿ ಇದ್ದು ಬಿಡುದು. ಅದೇನು ಏನಾತ್ರಿ, ಜಮದಗ್ನಿಯತಕ್ಕೆ ಏನಿದ್ದಿಲ್ಲ. ಅವ ಸಾಧು ಪ್ರಾಣಿ, ಅದು ಋಷಿ. ಅವ ಕಾಡಿನೊಳಗೆ ಇರಬೇಕು. ಎಂತಹ ಕಾಡು ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲ. ರಾಮಶೃಂಗ ಪರ್ವತ ಅಂಥೇಳಿ ಆ ಪರ್ವತದೊಳಗೆ ಇರಬೇಕು. ಹೇಳ್ತಾನವ, ಏನಂತ ಹೇಳ್ತಾನ, ಇವ ಏನು ಹೇಳಿದ್ ಗೊತ್ತೇನು ನೋಡು, ನೀ ನನ್ನ ಜೋಡಿ ಬರಬೇಕಾಗಿತ್ತು ಅಂತಂದ್ರೆ ನಿನ್ನ ಮೈ ಮೇಲೆ ಈ ಸುಂದರವಾಗಿರುವ ಸೀರೆ ನಡೆಯಂಗಿಲ್ಲ. ನಾವು ಕಾಡಿನಾಗ ಹೋಗಬೇಕು. ಈ ಸೀರೆಗೆ ಮುಳ್ಳು ಚುಚ್ಚಿ, ಈ ಸೀರೆಗೆ ಬೆದರು ಚುಚ್ಚಿ, ನಿನ್ನ ಸೀರೆ ಇದ್ದದ್ದು ಸರಿಯಾಗಿ ಕಾಣಂಗಿಲ್ಲ. ನಿನ್ನ ಸೀರೆ ತೆಗಿ, ಒಂದು ಸಣ್ಣ ಏನು ಒಂದು ಕಿಮ್ಮತ್ತಿರಲಾರ್ದ ಒಂದು ಕಾದಿ ಬಣ್ಣದ ಸೀರೆ ಉಟ್ಕೊ, ನೀ ಕಾದಿ ಸೀರೆ ಉಟ್ಕೊ ಸಣ್ಣ ಅಂತಂದ. ಏನು ತಂದಳು, ಮೈ ಮೇಗಿನ ಸೀರೆ ತೆಗೆದು ಹೋಗದಳು. ಸಣ್ಣ ಸೀರೆ, ರಾಣಿ ಯವ್ವ, ರೇಣುಕ ರಾಜನ ಮಗಳು ರೇಣುಕಾ ದೇವಿ ರಾಣಿ. ಆಕಿ ಸೀರೆ ಹರಕ್ ಸೀರೆ ಉಟ್ಕೊಂಡ್ಲಿ ಹೆಣ್ಮಗಳು. ತಗಿಯ ನಾವು ಕೊಳ್ಳಾಗಿನ ಬಂಗಾರ, ನಿನ್ನ ಬಂಗಾರ ನೋಡವ್ರಿ ಯಾರು ಕಾಡಿನಾಗ, ತಗಿ ನಿನ್ನ ಕೊಳ್ಳಾಗಿನ ಬಂಗಾರ. ಕೊಳ್ಳಾಗಿನ ಬಂಗಾರ ತೆಗೆದಿಟ್ಲು ಗಂಡನ ಸಲುವಾಗಿವ. ಹೆಣ್ಮಕ್ಳು ಬಂಗಾರ ಒಟ್ಟ ತೆಗೆದಿಡಂಗಿಲ್ರಿ. ಗಂಡನ ಕುತ್ತಿಗೆ ಹೆಚ್ಚಿಕೆರೆ ಬಂಗಾರ ತೆಗೆದಿಡಂಗಿಲ್ಲ ಅವ್ರು. ಬಂಗಾರ ಮೇಲೆ ಭಾಳ ಮೋಹ, ಒಟ್ಟ ತೆಗಂಗಿಲ್ಲ ಅವು. ಆದ್ರೆ ರೇಣುಕಾ ದೇವಿ ಕೊಳ್ಳಾಗಿನ ಬಂಗಾರ ತೆಗೆದಳು. ಗಂಡನ ಹಿತಕ್ಕಿಂತಲೂ ದೊಡ್ಡದಲ್ಲ. ಕೈಯಾಗಿನ ತೆಗಿ ಅವನು ಬಂಗಾರದು ತೆಗೆದಳು. 1-2 ಕಾಂಜಿನ ಬಳಿ ಹಾಕೊಂಡ್ಲು ತಾಯಿ. ಹಾಕೊಂಡು ಎಲ್ಲಿ ಹೋಗೋದಂತ ಕೇಳಿದಳು. ಬೆನ್ನು ಹತ್ತನ್ನವ, ನಾ ಎಲ್ಲಿ ಹೋಗ್ತಾನೆ ಅದ ನಿನ್ನ ಮನಿ, ನಾ ಎಲ್ಲಿ ಇರ್ತೇನೆ ಅದ ನಿನ್ನ ಮನಿ, ನಾ ಏನು ಕೊಡ್ತೀನಿ ಅದನ್ನ ತಿನ್ನಬೇಕು, ನಾ ಹೆಂಗಿರ್ತೇನೆ ಹಂಗೆ ಇರಬೇಕು, ನೀ ನಾನು ಹೇಂತಿ ಅಂತ ಹೇಳಿದಾಗ ಹೆಣ್ಮಗಳು ಅಂದಳು, ರಾಣಿ ಆದರೂ ಎದಿ ಒಳಗೆ ಗರ್ವ ಬಿದ್ದಿಲ್ಲವ. ಅದಕ್ಕಾಗಿ ತಿಳ್ಕೊಳ್ಬೇಕು, ರೇಣುಕಾ ದೇವಿ ಜಾತ್ರೆ, ಆಕಿ ಮೂರ್ತಿ, ಆಕಿ ದೇವಸ್ಥಾನಗಳು, ಆಕಿ ಮೂರ್ತಿಗೆ ಯಾಕೆ ಪೂಜೆ ಆಗ್ತಾವು ಅಂತಂದ್ರೆ ಗಂಡನ ಮಾತಿಗೆ ತಕ್ಕಾಗೆ ನಡ್ಕೊಂಡ್ಲ ಅಂತ ಹೇಳಿ ಆಕೆ ಪೂಜೆ ಆಗ್ತದೆ ಅನ್ನತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ನೀವು. ನಡ್ಕೊಳಿಕಂದ್ರೆ ಆಗಂಗಿಲ್ಲ. ಈ ಕಡೆ ಚಾಪ ಮದುವೆ ಆಗೈತೆ ಅಂತ ಮನೆಯಿಂದ ಇಲ್ಲ, ಏನೋ ಆಗಿಲ್ಲ ಅಂತೇವ, ಖುಷಿಯಾಗಿ ಅವನು ತಟ್ಟಕತ್ತಾನ. ಅರ್ಥ ಮಾಡ್ಕೊಳ್ಬೇಕು. ಏನು ಎಲ್ಲ ಬಿಟ್ಲು ಕಾಲೊಳಗೆ ಹೇಳಿದವ, ತೆಗಿಯವನು ಹೆಂಗೆ ಬರಬೇಕು, ಬರಗಾಲೇ ರೀ, ಬಿಸಿಲದ, ಬಿಸಿಲೇನು ಮಾಡೋದು, ನಾ ಹೆಂಗೆ ಹೊಂಟಾನೆ ಹಂಗೆ ನೀವು ಬರ್ಬೇಕಲ್ಲ, ನನ್ನ ಕಾಲೊಳಗೆ ಏನೂ ಇಲ್ಲ ಅಂದ್ರೆ ನಿನ್ನ ಕಾಲೊಳಗೆ ಯಾಕೆ ನಡಿ ರೀ, ನಾವೊಂದು ಸ್ವಲ್ಪ ನನ್ನ ಸೇವಕಿಯರನ್ನ ಕರ್ಕೊಂಡು ಬರ್ತಾನೆ ತಂದಳು. ಹುಚ್ಚಿ ಅಂದವ, ಏನು ಮಾಡಕ್ಕೆ ಸೇವಾ ಮಾಡಕ್ಕೆ, ನನ್ನ ಸೇವಾ ಮಾಡಕ್ಕ ನಿನ್ನ ತಗೊಂಡು ಹೊಂಟ, ನಿನ್ನ ಸೇವಾ ಯಾರ ಕಡೆ ಮಾಡಿಸ್ಕೋಬೇಕೈತೆ, ನಡಿ ಬೇಡ ಅವ್ರನಲ್ಲಿ ಅಂದಳು. ಅವಾಗ ಹೊಂಟ್ಲು ನೋಡ್ರಿ, ಯಾರು ಎಲ್ಲಮ್ಮ ಹೊಂಟ್ಲು, ರೇಣುಕಾ ದೇವಿ ಹೊಂಟ್ಲು. ಯಾರ ಜೋಡಿ ಹೊಂಟಾಳ ತಾಯಿ, ಕಾಡಿನೊಳಗ ಗಂಡನ ಬೆನ್ನ ಹತ್ಯಾಳ. ಸಪ್ತ ಪದಿಯನ್ನ ತುಳಿದಿರ್ತಕ್ಕಂಥ ತಾಯಿ ಗಂಡನ ಬೆನ್ನ ಹತ್ಯಾಳ, ನಡೆಯಕತ್ತಾಳ. ಎಲ್ಲಿ ನಡೆದ್ರಿ, ರಾಮಶೃಂಗ ಬೆಟ್ಟಕ್ಕೆ ಹೋದ್ರು. ಬೆಟ್ಟಕ್ಕೆ ಹೋದಾಗ ಹೆಂಡತಿ ಕೇಳ್ತಾಳ, ನಾ ಏನು ಮಾಡಬೇಕು, ಎಲ್ಲ ರೇಣುಕಾ ದೇವಿ ನಾ ಏನು ಮಾಡಬೇಕು ಅಂತ ಕೇಳಿದಾಗ ರೇಣುಕರಾಜ ರೇಣುಕರಾಜನ ಮಗಳಾಗಿರ್ತಕ್ಕಂಥ ರೇಣುಕಾ ದೇವಿ ಕೇಳಿದಾಗ ಜಮದಗ್ನಿ ಮಾತಿನೊಳಗೆ ಒಂದು ಮಾತು ಬರ್ತದೆ, ಏನು ಅಂತಂದ್ರೆ ನೀ ಏನು ಮಾಡಬೇಡ, ಮತ್ತೆ ನಿನಗೆ ಸೇವೆ ಮಾಡ್ಬೇಕಂದ್ರಲ್ಲ, ಹೌದು ನನ್ನ ಸೇವೆಯ ನಿಯಮ ಬಹಳ ಕಠಿಣದ,
ಎಂಥ ಕಠಿಣ ನಿಯಮ ಐತಿ ಅಂತಂದ್ರೆ ನೋಡು, ನಿನ್ನ ಮನಸ್ಸು ಐತಲ್ಲ, ಈ ಮನಸ್ಸಿನೊಳಗೆ ಒಂದು ಕ್ಷಣನೂ ಸಹಿತ ಕೆಟ್ಟ ಆಲೋಚನೆ ಬರಬಾರ್ದು. ನಿನ್ನ ಮನಸ್ಸಿನೊಳಗೆ ಒಂದಿಷ್ಟು ಕೆಟ್ಟ ಆಲೋಚನೆ ಬರಬಾರ್ದು. ಎಲ್ಲಿವರೆಗೂ ನೀ ನನ್ನ ದೇವರಂತ ತಿಳ್ಕೊಳ್ತೀಯಲ್ಲ, ಅಲ್ಲಿವರೆಗೂ ನಿನಗಿರಿ ಜಾಗ. ಎಲ್ಲಿ ತಕ ನೀನ ಗಂಡನನ್ನ ನಿನಗೆ ದೈವ ಅಂತ ಭಾವಿಸ್ತೀಯಲ್ಲ, ಅಲ್ಲಿ ತಕ ಇಲ್ಲಿ ಜಾಗ. ಎಲ್ಲಿವರೆಗೂ ಗಂಡ ಉಂಡು ಬಿಟ್ಟ ಅನ್ನವನ್ನು ಉಣ್ತೀಯಲ್ಲ, ಅಲ್ಲಿ ತಕ ಇಲ್ಲಿ ಜಾಗ. ಒಂದು ಕ್ಷಣ ನಿನ್ನ ಮನಸ್ಸಿನೊಳಗೆ ಏನಾರ ಫರಕ್ ಆತು ಅಂತಂದ್ರೆ ಇಲ್ಲಿ ಜಾಗ ಇಲ್ಲ ಅಂದ ಯಾರು? ಜಮದಗ್ನಿ. ಹ್ಞೂ ಅಂದಳಕ್ಕೆ ಸ್ಯಾಕ್ರಿಫೈಸ್ ತನ್ನ ಎಲ್ಲ ವಿಧಾನವನ್ನ ಆಕೆ ತಾಯಿ ಏನು ಮಾಡಕತ್ತಾಳ? ರೇಣುಕಾದೇವಿ ಎಲ್ಲವನ್ನ ಸಹಿತ ಅವನು ಪಾದಕ್ಕೆ ಹಾಕಕತ್ತಾಳ. ಹಾಕುವ ಕಾಲದೊಳಗೆ ಆ ಒಂದು ನಿಯಮ ಹೇಳಿದ, ನೋಡು, ಮುಂಜಾನೆ ಸಾಯಂಕಾಲ ನಾ ಪೂಜೆ ಮಾಡ್ಕೋತಾನೆ. ನಾ ಪೂಜೆ ಮಾಡ್ಕೊಳ್ತಕ್ಕಂಥ ಕಾಲದೊಳಗೆ ನನಗೆ ನೀರು ತರಬೇಕು ನೀ. ಹ್ಞೂ ಅಂದಳಕ್ಕೆ. ಇಲ್ಲೇ ಮಲಪ್ರಭಾ ನದಿ ಹರಿತದ. ಮಲಪ್ರಭಾ ನದಿ ಹರಿಯುವ ಕಾಲಕ್ಕೆ ಆ ನದಿ ಒಳಗೆ ನೀರು ಇರ್ತಾವ. ನೀ ಏನು ಮಾಡಬೇಕು ಅಂತಂದ್ರೆ ಅಲ್ಲಿ ನೀರು ತಗೊಂಡು ಬರಬೇಕು. ಅಲ್ಲಿ ನೀರು ತಗೊಂಡು ಬರಬೇಕಂದಾಗ ಅವ ಅಂತಾನ. ಆಕೆ ಅಂದಳು, ಹ್ಞೂ ತರ್ತಾನಂದಳು. ಅವಾಗ ಅವ ಅಂದ, ಏಯ್ ಏನಂದ ಗೊತ್ತೇನ? ನೀರು ತರಬೇಕು. ಹೆಂಗ ನೀರು ತರಬೇಕು ಗೊತ್ತೇನ? ಯವ್ವ ಹೆಂಗೆ ನೀರು ತರಬೇಕು ಗೊತ್ತೇನ? ಹೆಂಗೆ ತರಬೇಕು? ಮಣ್ಣಿಂದ ಅಲ್ಲ, ಮಣ್ಣಿಂದ ಆದ್ರೆ ನೀವು ಮಾಡ್ತೀರಿ. ಎಲ್ಲರೂ ತಗೊಂಡು ಅದಕ್ಕೆ ಏನಾರ ಮಾರ್ಗ ಮಾಡ್ಕೊಂಡು ಮಣ್ಣಿಂದ ಮಾಡ್ಬೋದು. ಉಸುಕಿಂದ ಮಾಡ್ರಿ ನೋಡು. ಉಸುಕಿಂದ ಬರ್ತತೇನೆ? ಬರಂಗಿಲ್ಲ. ಆದ್ರೆ ರೇಣುಕ ಯಲ್ಲಮ್ಮ ದೇವಿಯ ಶಕ್ತಿ ಹೆಂಗಿತ್ತು ಅಂತಂದ್ರೆ, ಉಸುಕ ಮುಟ್ಟಿದ್ರೆ ಉಸುಕ ಮಡಿಕೆ ಆಗಿತ್ತು. ಅದು ಯಲ್ಲಮ್ಮ ದೇವಿಯ ಶಕ್ತಿ, ರೇಣುಕಾ ದೇವಿಯ ಶಕ್ತಿ ಅನ್ನತಕ್ಕಂಥ ಅರ್ಥ ಮಾಡ್ಕೊಳ್ಬೇಕು. ಮಡಿಕೆ ಮಾಡಿದಳು ಅವಂದ ಗಂಡ. ಮತ್ತೆ ಇದಕ್ಕೆ ಸಿಂಬಿ ತಗೊಂಡ್ಬರ್ಬೇಕಲ್ಲ. ಸಿಂಬಿ ನೋಡ್ರಲ್ಲ, ಮನ್ಯಾಗ ಸಿಂಬಿ ಇರ್ತಾವ. ಎದಕ್ಕೆ ಇಟ್ಟಿರ್ತಾರ ಅವ್ನ ಕೆಳಗೆ? ಈಗೆಲ್ಲ ಸಿಂಬಿ ಸಿಗಂಗಿಲ್ಲ. ಈಗೆಲ್ಲ ನಿಮ್ಮಲ್ಲಿ ಕೊಡಗಳು ಹೋಗ್ಯಾವ. ಮುಂದೆ ಹರಿಬಿ ಇರ್ತು, ಹರಿಬಿ ಕೆಳಗೆ ಸಿಂಬಿ ಇಡ್ತಿದ್ರು. ದೊಡ್ಡ ದೊಡ್ಡ ತಾಮ್ರ ಕೊಡಗಳು ಇರ್ತಿದ್ವು. ತಾಮ್ರ ಕೊಡದಾಗ ಯಾರು ನೀರು ಕುಡಿತೀರ ಇಲ್ಲಿ? ಹಾವಿಂದ್ರಲ್ಲಿ ಕುಡಿತಿ? ಓವಾ, ಎಷ್ಟು ಖುಷಿ ನೋಡೋಕು. ನಾವು ಸಣ್ಣಕ್ಕಿದ್ದಾಗ ಹಿಂಗೆ ಅವ್ನು ಹೇಳಬೇಕಾದ್ರೆ ಹೇಳ್ತಿದ್ವಿ ನಾವು. ಅವ್ನು ಪುರಾಣ ಹೇಳ ಅವನ ಬಾಯಿ ಬಡ್ಕೊಂಡ್ಬಿಡ್ತಿದ್ವಿ. ಏನ್ರಿ ಆ ಸಿಂಬ್ ಇರ್ತೈತಿ ನೋಡ್ರಿ. ಸಿಂಬ್ ಏನು ಮಾಡ್ತದೆ ಅಂತಂದ್ರೆ, ಕೊಡ ಆ ಕಡೆ ಹೋಗಿ ಕೊಡಂಗಿಲ್ಲ. ಅದು ಒಂದ ಕಡೆ ಕೊಡ ಕೂತು ಬಿಡ್ತದೆ. ಅದು ಬ್ಯಾಲೆನ್ಸ್ ಮಾಡ್ತದೆ. ಅದಕ್ಕೆ ಸಿಂಬಿ ಅಂತ ಕರೀತಾರೆ. ಈ ಹೆಣ್ಮಗಳು ಹೇಳಿದ, ನೀ ಸಿಂಬಿ ಮಾಡ್ಕೊಂಡು ಬರ್ಬೇಕ. ಎಂಥ ಸಿಂಬಿ ಮಾಡ್ಕೊಂಡು ಬರಬೇಕು ಅಂತಂದ್ರೆ, ಹಾವು ಮುಟ್ಟಕ್ಕೆ ಹೋದ್ರೆ ಬಿಡುತ್ತೆ. ನೀವ ಏನು ಮಾಡ್ತೈತೆ? ಅದ ಎದಕ್ಕೆ ಹಿಡಿತೈತಿ? ತನ್ನನ್ನು ತಾ ರಕ್ಷಣೆ ಮಾಡ್ಕೋತದದು. ಹಾವು ಕಡಿತದೆ. ಹಾವು ಕಡಿದ್ರೆ ಉಳಿತೀವಿ ನಾವು? ಇಲ್ಲ. ಸರ್ಪ ಭಾಳ ಕೆಟ್ಟದು. ಅದರ ವಿಷ ಭಾಳ ಕೆಟ್ಟ. ಕಡಿತಂದ್ರೆ ಸಾಯ್ತೀವಿ ನಾವು. ಹೆಣ್ಮಗಳಂದಳು, ಆತು ಗಂಡನ ನಿರ್ಧಾರಕ್ಕೆ ನಾ ಬದ್ಧನಾಗಬೇಕು. ಗಂಡ ಅದಾನ ಅಂದ ಬಳಕ, ಗಂಡ ಹೇಳ್ಯಾನ ಅಂದ ಬಳಕ ಅದಕ್ಕಿಂತಲೂ ಮಾತು ದೊಡ್ಡದಲ್ಲ ಅಂತ ತಿಳ್ಕೊಂಡು ಬಂದಳು. ನೋಡಿದಳು, ನನ್ನ ಗಂಡ ನನ್ನ ದೇವರು ಅಂತ ತಿಳ್ಕೊಂಡು ಆ ಒಸಿಕಿನೊಳಗೆ ಕೈಯಾಡಿಸಿದಳು. ಮಡಿಕೆ ಆತು. ಒಂದು ಹಾವು ಬತ್ತೈ ವಾಟ ಅನ್ಕೊಡ್ದ ಬುಸ್ ಅಂತೇಳಿ. ಹಾವು ಬರಗುಡ್ದು ಹೆಣ್ಮಗಳು ಬಾ ಅಂಥೇಳಿ ಆ ಹಾವು ಸಿಂಬಿ ಮಾಡ್ಕೊಂಡು ತಲೆ ಮೇಲೆ ಇಟ್ಕೊಂಡ್ಲು. ಹಾವು ಕಡಿಲಿಲ್ಲ. ಯಾಕೆ? ಗಂಡ ದೇವರಾಗಿದ್ದ. ಹಾವು ಕಡಿಲಿಲ್ಲ. ತಲೆ ಮೇಲೆ ಇಟ್ಕೊಂಡ್ಲು. ಹಾದಳು. ಎಲ್ಲಿ ಹಾದಳು? ಜಮದಗ್ನಿಗೆ ಹೋಗಿ ಕೊಟ್ಟಳು. ಜಮದಗ್ನಿ ಪೂಜೆ ಮಾಡಿದ. ಖುಷಿ ಆಯ್ತು. ನನ್ನ ಹೆಂಡ್ತಿ ಚಲೋ ಸಿಕ್ಕಳಂದ ನಾವು. ಹೌದಲ್ಲವ? ಹೆಂಡ್ತಿ ಚಲೋ ಸಿಗಬೇಕು ಅಂದ್ರೆ ದೈವ ಇರ್ಬೇಕವ್ವ. ಹೆಂಡ್ತಿ ಚಲೋ ಸಿಗಬೇಕಂದ್ರೂ ದೈವ ಇರ್ಬೇಕು. ಋಣಾನು ಬಂದೇನು ರೂಪೇಶ ಪಶುಪತ್ನಿ ಸುತ ಆಲಯ ಅಂತ ಬರೀತಾರೆ. ಋಣಾನು ಬಂದ ಇದ್ದಾಗ ಮಾತ್ರ ನಮಗೇನಪ್ಪಾ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಸತಿ ಸಿಗುತ್ತಾಳ. ಋಣಾನು ಬಂದ ಇಲ್ಲ ಅಂತಂದ್ರೆ ನೆನಪಿಟ್ಕೊಳ್ರಿ. ಸಾಕ್ರೆಟಿಸ್ ಹೆಸರು ಕೇಳಿರಿ ನೀವು? ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಸಾಲಿ ಓದೋರು ಗೊತ್ತಿರ್ತೈತಿ. ಅವಂಗೂ ಒಬ್ಬಕ್ಕೆ ಹೇಂತಿದ್ಲತ್ತೇವ. ಎಂತಕ್ಕಿದ್ಲು ಗೊತ್ತೇನ್ರಿ ನೀವು? ಆಕೆ ಕೈಲಿ ಒಟ್ಟ ಮಾತಾಡ್ತಿದ್ದಲತ್ತಾಕೆ. ಬಾಯಿಲೆ ಎದ್ರಲ್ಲೇ ಕೈಲೇನ ಮಾತಾಡಕತ್ತಾಕೆ. ಕೈಲೇನ ಮಾತಾಡೋದು. ಹೋಗಿ ಕೈಲಿ ತೊಗೊಂಡು ಒಗದ್ಲಂದ್ರೆ ಅವಾಗ ನೋಡ್ಬೇಕು ಅವ್ನು ತಿರುಗಿ. ಅವಂಗ ಏನು ಮಾಡ್ತಿದ್ಳು ಅಂತಾರೆ, ಸಿಟ್ಟು ಬರೋಣ ಮನ್ಯಾಗಿನ ಬಾಂಡೆ ಎಲ್ಲ ತೆಗೆದು ಹೋಗಿಕತ್ತಕ್ಕೆ. ಯಾರಿಗೆ? ಮುಖಕ್ಕೆ ಬಾಂಡೆ ಎಲ್ಲ ತೊಗೊಂಡು ಹೋಗ್ಯಾಕೈತೆ. ಅವನವತ್ತ ಗುಡುಗು ಬಿತ್ತು. ಗುಡುಗು ಚಾಲು ಆತನವಂತ. ಅವ್ನು ಗುಡುಗ ದಗ ಗುಡುಗು ಚಾಲು ಆತನವಂತ. ಏನು ತಗೊಂಡು ಬಾಂಡೆ ಒಗ್ಯಾಕೈತ. ಬಾಂಡೆ ಒಗದ ನಂತರ ಏನಾಗೋದಪ್ಪ ಅಂದ್ರೆ ನೀರು ತಂದು ಗೊಜ್ಜಾಕೈತೆ. ಅವಾಗ ಮಳಿ ಆತನವತ್ತ. ನಾವು ಯಾರು? ಸಾಕ್ರೆಟಿಸ್. ಅರ್ಥ ಮಾಡ್ಕೊಡ್ರಿ. ಹಿಂಗಿರ್ತಾವ ಸಂಸಾರದವು. ಅವಾಗ ಜಮದಗ್ನಿ ಅಂದ, ನನ್ನ ಹೆಂಡ್ತಿ ನನಗೆ ಚಲೋ ಸಿಕ್ಕಲು ಅನ್ನೋ ಭಾವ ಜಮದಗ್ನಿ ಹೃದಯದೊಳಗೆ ಬಂತು. ಜಮದಗ್ನಿಗೆ ನಿತ್ಯವೂ ಸೇವೆ ಮಾಡ್ತಿದ್ದಳು. ಸೇವೆ ಮಾಡ್ತಕ್ಕಂಥ ಸತಿಯನ್ನು ಪಡೆದಿರ್ತಕ್ಕಂಥ ಜಮದಗ್ನಿ ಆನಂದ ಭರಿತವಾಗಿ ಜೀವನ ಸಾಗಿಸ್ತಾ ಇದ್ದ. ಸಾಗಿಸೋ ಕಾಲಕ್ಕೆ ತಾಯಿ ಒಂದು ದಿವಸ ಏನಂತ ಗೊತ್ತೇನ್ರಿ? ಹೆಣ್ಮಗಳಿದ್ದಕ್ಕೆ 5 ಮಂದಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ಳು. ಜನ್ಮ ಕೊಟ್ಟ ಕಾಲದೊಳಗೆ ಆ ಹೆಣ್ಮಗಳು ಏನು ಮಾಡಿದ್ಲು ಅಂತಂದ್ರೆ, ನೀರು ತರಕ್ಕೆ ಹೋದ್ ನೋಡ್ರಿ. ಎಲ್ಲಿ? ಮಲಪಹಾರಿ ಮಲಪ್ರಭಾ ನದಿಗೆ ನೀರು ತರಕ್ಕೆ ಹೋಗ್ಯಾರ. ನೀರು ತರಕ್ಕೆ ಹೋಗ್ಯಾಳೆವ. ನೀರು ತರಕ್ಕೆ ಹೋದಾಗ ಕುಲು 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 ಯಾರೋ ನಗಲಾಕತ್ತಾರ.
ಕುಲು 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 ನಗಲಾಕತ್ತಾರ. ಆಕಿದ್ದಕ್ಕೆ ಅವಂಗ ನೀರು ಗೊಜ್ಜಲಾಕತ್ತಾಳ, ಅವಿದ್ದವ ಆಕಿಗೆ ನೀರು ಗೊಜ್ಜಲಾಕತ್ತಾಳ. ಈ ಕಡೆ ನೀರು ಇವ್ ಗೊಜ್ಜಾಕತ್ತಾನ, ಆ ಕಡೆ ನೀರು ಆಕಿ ಗೊಜ್ಜಾಕತ್ತಾಳ. ಏನು ಕುಲು 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 ನಗತಿದ್ರಲ್ಲ, ನಗು ಕಾಲಕ್ಕೆ ರೇಣುಕಾದೇವಿದ ಏನಾತು ಅಂತಂದ್ರೆ ಕುಲು 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 ನಗವ್ರ ಮೇಲೆ ದೃಷ್ಟಿ ಹೋತು. ಕುಲು ಕುಲು ನಗವ್ರ ಮೇಲೆ ದೃಷ್ಟಿ ಹೋಗಿ ರೇಣುಕಾದೇವಿ ಹಿಂಗೆ ಕೈ ಹಚ್ಚಿದ್ರು. ಆಹಾ ಅಂದಳಕ್ಕೆ, ಆಹಾ ಅಂದಳ. ಏನಿದೆ ಸೌಂದರ್ಯ. ಅಲ್ಲಿ ಗಂಡ ಅದಾನ, ಇಲ್ಲಿ ಹೆಂಡ್ತಿದಾಳ. ಗಂಡಿದ್ದ ನೀರು ಗೊಜ್ಜಾಕತ್ತಾನ, ಹೆಂಡ್ತಿ ನೀರು ಗೊಜ್ಜಾಕತ್ತಾಳ. ಅವ್ರು ಎಷ್ಟು ಚಂದ ಪ್ರೀತಿಯಿಂದ ಬದುಕಲಾಕತ್ತಾರ, ಎಷ್ಟು ಚಂದ ಪ್ರೀತಿ ಅದ. ಅವ ರಾಜ ಅದಾನ, ಆಕೆ ರಾಣಿ ಅದಾಳ. ಏನು ಪ್ರೀತಿದು, ಏನು ಆನಂದ ಇದು. ರೇಣುಕಾದೇವಿ ಅಂದಳು. ಏನಂದ್ರೆ ಗೊತ್ತೇನಿವ, ಅವ್ವ ನಾನು ಹೋಗಿ ಹೋಗಿ ಆ ಋಷಿನ ಮದುವೆ ಆದ್ನಿ, ಏನು ಸುಖ ಕಾಣಿ, ಏನು ಸುಖ ಕಾಣಲಿಲ್ಲ. ಇಂಥ ರಾಜನ ಮದುವೆ ಆಗಿದ್ರೆ ಅವನು ನನಗೆ ನೀರು ಒಗ್ತಿದ್ದ, ನನಗೆ ಆಕೆಗೆ ಅವಂಗ ನಾನು ನೀರು ಗೊಸ್ತಿದ್ನಿ. ಎಷ್ಟು ಆನಂದ ಇರ್ಬೋದಾಗಿತ್ತು, ಬೇಡಿದು ಉಣ್ಬೋದಾಗಿತ್ತು, ಹಾಲು ತಿನ್ಬೋದಾಗಿತ್ತು, ಹಣ್ಣು ತಿನ್ಬೋದಾಗಿತ್ತು, ತುಪ್ಪ ಉಣ್ಬೋದಾಗಿತ್ತು, ಗೋಡಂಬಿ ಉಣ್ಬೋದಾಗಿತ್ತು, ಬಾದಾಮ್ ಉಣ್ಬೋದಾಗಿತ್ತು. ಅವ್ವ ನನ್ನ ಜೀವನ ಹಾಳಾತಲ್ಲ ಅಂತ ತಿಳ್ಕೊಂಡು, ಯಾಕರೆ ಇವನು ಮದುವೆ ಆಯ್ತು ನಾನು ಅಂತ ತಿಳ್ಕೊಂಡು ರೇಣುಕಾದೇವಿ ಚಿಂತೆ ಮಾಡಕತ್ತಳು. ಮತ್ತೆ ನೆನಪಾತು ನನ್ನ ಗಂಡಗೆ ನೀರು ಒಯ್ಬೇಕಂತೇಳಿ. ನಾ ಇದೇಗೆ ಎಷ್ಟೊತ್ತು ಮಾತಾಡಿ, ನೀವು ಒಂದು ನಿಮಿಷ ಮಾತಾಡಿಲ್ಲ. ರೇಣುಕಾದೇವಿಗೆ ಅನಿಸಿದ್ದೆಷ್ಟು, ಒಂದು ಅರ್ಧ ನಿಮಿಷ ಅನಿಸಿತ್ತು, ನನ್ನ ಗಂಡ ರಾಜ ಇದ್ರ ಪಾಡಾಗತ್ತಲ್ಲ ಅಂತ ತಿಳ್ಕೊಂಡು. ಇಟ್ಟ ಅನಿಸಿ ಮರಳಿನ ಕಡೆ ಕೈ ಹಾಕ್ತಾಳೆ. ಮರಳಿನ ಕಡೆ ಕೈ ಹಾಕ್ತಾಳ. ಕೊಡಾನ ಆಗ್ವತ್ತೇವ, ಅದು ಕೊಡ ಆಗ್ವಾತು. ಇನ್ನು ಹೆಂಗೆ ಮಾಡೋದಿನ್ನು, ಕೊಡ ಆಗ್ವತ್ತದು. ಮತ್ತೆ ಮಾಡಿದಳು, ಕೊಡ ಆಗ್ವತ್ತು. ಮತ್ತೆ ಮಾಡಿದಳು, ಕೊಡ ಆಗ್ವತ್ತು. ಮತ್ತೆ ಮಾಡಿದಳು. ಟೈಮ್ ಆಗಾಕೈತು, ಹಾವು ಬತ್ತು, ಬುಸ್ ಬುಸ್ ಅನ್ನಕೈತು. ಯಾವತ್ತೂ ಹಾವು ಬಂದಕ್ಕಿನ ಆಕೆ ತಗೊಂಡು ತನ್ನ ತಲೆ ಮೇಲೆ ಇಟ್ಕೊಳತಕ್ಕ ಹಾವು ಏನೂ ಮಾಡ್ತಿದ್ದಿಲ್ಲ, ಹಾವು ಬುಸ್ ಬುಸ್ ಮಾಡಕೈತಿ. ರೇಣುಕಾದೇವಿ ಅಂದಳು, ಏನೋ ಕೆಲಸ ಕೆಡ್ತಿದ್ದ ಅಂದಳಿಕೆ. ಸೋತು ಮುಖ ಹಾಕೊಂಡು ಜಮದಗ್ನಿ ಆಶ್ರಮಕ್ಕೆ ಬಂದಳು. ಜಮದಗ್ನಿ ಆಶ್ರಮಕ್ಕೆ ಬಂದಾಗ ಜಮದಗ್ನಿ ಕೇಳ್ತಾನೆ, ಎಲ್ಲಿದಾವ ನೀರು ಅಂದವ, ಎಲ್ಲಿದಾವ ನೀರು ಅಂದವ ಜಮದಗ್ನಿ, ಎಲ್ಲಿ ನೀರು ಅಂದಾಗ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ರೇಣುಕಾದೇವಿ ಹೇಳ್ತಾಳೆ, ನೀರು ತಂದಿಲ್ಲ ಅಂದಳಕ್ಕೆ. ಯಾವಾಗ ಆಕೆ ಮುಖ ನೋಡ್ತಾಳ, ನೋಡಿದಾಗ ಜಮದಗ್ನಿ ಗೊತ್ತಾ, ತ್ರಿಕಾಲ ಜ್ಞಾನಿ ಅಂದವ. ಅಂಥ ಗಂಡ ಬೇಕ ನಿನಗೆ, ಅಂಥ ಗಂಡನ ಮೇಲೆ ನೀ ಆಸೆ ಮಾಡಿ ಅಂತಂದ ಬಳಿಕ ನಿನ್ನ ಮೈಗೆ ಕುಷ್ಠರೋಗ ಹತ್ತಲಿ, ಮೈಯೆಲ್ಲ ಹುಣ್ಣಾಗ್ಲಿ ಅಂತ ಶಾಪ ಕೊಟ್ಟ ತಾಯಿಗೆ. ರೇಣುಕಾದೇವಿಗೆ ಶಾಪ ಕೊಟ್ಟ. ರೇಣುಕಾದೇವಿಗೆ ಶಾಪ ಕೊಟ್ಟಿರ್ತಕ್ಕಂಥ ಕಾಲದೊಳಗೆ ಮೈ ತುಂಬ ಹುಣ್ಣ ಸೋರಾಕೈತ್ತು, ಕೀವ ರಕ್ತ ಸೋರಾಕೈತ್ತು. ಯಲ್ಲಮ್ಮ ದೇವಿ ರಕ್ತ ಸೋರಾಕೈತ್ತು. ರಕ್ತ ಸೋರು ಕಾಲಕ್ಕೆ ಹೋಗಿ ಎಲ್ಲೋ ಸೌದತ್ತಿ ಒಳಗೆ ಹೋಗಿ ಎಕ್ಕಯ್ಯ ಜೋಗಯ್ಯ ಅಂತ ಬರ್ತಾರೆ, ನಿಮಗೆಲ್ಲ ಗೊತ್ತಿರ್ತದೆ. ಅವ್ರು ಹೇಳ್ತಾರೆ, ಗಂಡನ ಹಿಂಗೆ ಹೊಲಸ್ಕೋಬೇಕವ ಅಂತಂದಾಗ ಮೈಯಾಗಿನ ರೋಗ ಹೋಗಿ ಎಲ್ಲೋ ಒಂದು ಜಾಗದೊಳಗೆ ಸ್ನಾನ ಮಾಡಿದಾಗ ರೋಗ ಎಲ್ಲ ಹೋಗಿಬಿಡ್ತು. ಕೊಳ್ಳದೊಳಗೆ ಸ್ನಾನ ಮಾಡಿದಾಗ, ಯಾಕಂದ್ರೆ ಆಕೆ ನೀರು ಕುಡಿಯಕ್ಕೆ ಹೋದ್ರು ನೀರು ಸಿಕ್ಕಿದ್ದಿಲ್ಲ ಯಲ್ಲಮ್ಮ ದೇವಿಗೆ, ರೇಣುಕಾದೇವಿ. ಬರ್ತಾಳ. ಬಂದ ಕಾಲದೊಳಗೆ ಮತ್ತೆ ಎಲ್ಲ ಶುದ್ಧವಾಗಿ ಬಂದು ಗಂಡನ ಮುಂದೆ ನಿಂತು ಕೈ ಮುಗಿದು ನಿಕ್ಕೋತಾಳ. ಆದರೂ ಸಹಿತ ಅವನ ಹೃದಯದೊಳಗಿರ್ತಕ್ಕಂಥ ಜಮದಗ್ನಿ ಹೃದಯದೊಳಗಿರ್ತಕ್ಕಂಥ ಕ್ರೋಧ ಕಡಿಮೆ ಆಗಿದ್ದಿಲ್ಲ. ಕ್ರೋಧ ದೇವತೆ ಉಕ್ಕಿ ಬರ್ತಿದ್ಳು. ಏ ರಾಮ, ಭಾರ್ಗವ ರಾಮ ಅಂತಂದಾಗ ಪರಶುರಾಮ ಹೊಡ್ಕೊಂತ ಬಂದ. ಏನಪ್ಪ ಅಂದ, ಕಡಿಯಕ್ಕೆ ರುಂಡ ಅಂದವ. ಕಡಿಯಕ್ಕೆ ರುಂಡ, ನಿಮ್ಮವು ತಪ್ಪು ಕೆಲಸ ಮಾಡ್ಯಾಳ. ಯಪ್ಪ ಹೆಂಗೆ ಕಡಿದ ಅವನ ರುಂಡ, ಅಪ್ಪ ದೊಡ್ಡವ ಅವು ದೊಡ್ಡಕ್ಕೆ ಕೇಳಿದ. ಅಪ್ಪ ದೊಡ್ಡವ ಅಂತಂದವ, ಕಡಿಯಕ್ಕೆ ರುಂಡ ಅಂತಂದ. ನೋಡ್ರಿ, ಪರಶುರಾಮ ಇದ್ದವ್ ಕೊಡ್ಲಿ ತಗೊಂಡು ಕಡಿದ್ರೆ ಅವಾಗ ಪರಶುರಾಮ ಅಂತ ಅವನ ಹೆಸರು ಬತ್ತು ನೋಡ್ರಿ. ಕೊಡಲಿ ಅಂದ್ರೆ ಪರಶು, ರಾಮ ಅಂದ್ರೆ ಪರಶುರಾಮ. ರುಂಡ ಕಡಿದಿವ, ರುಂಡು ಹೋಗಿ ಬಿತ್ತು. ಅವಾಗ ಕೇಳಿದ ಅವ್ನು ಖುಷಿಯಾದ ಜಮದಗ್ನಿ, ಏನು ಬೇಕು ಕೇಳು ಮಗನ ಅಂತ ಕೇಳಿದಾಗ ಪರಶುರಾಮನ ಬಾಯಾಗಿನ ಒಂದು ಮಾತು ಬತ್ತು, ನಮ್ಮವು ನನಗೆ ಬೇಕು ಅನ್ನತಕ್ಕಂಥ ಮಾತು ಪರಶುರಾಮ ಕೇಳ್ತಾನೆ. ಮತ್ತೇನೂ ಕೇಳಂಗಿಲ್ಲ ನಾವು. ಅಪ್ಪನ ಮಾತು ಕೇಳಿ ರುಂಡ ಕಡದ ಪರಶುರಾಮ, ಆದ್ರೆ ಕಟ್ಟ ಕಡೆಯದಾಗಿ ಕೇಳಿದ್ರೆ ನನ್ನ ತಾಯಿ ಪ್ರಾಣ ಕೊಡು ಅಂತಂದಾಗ ನಗತಾನ ಜಮದಗ್ನಿ. ನಗತಾನ. ನಕ್ಕಿ ಏನು ಮಾಡ್ತಾನೆ ಗೊತ್ತೇನಿವ, ತಗೋ ಈ ನೀರು ತೊಗೊಂಡು ಹೋಗಿ ಆಕೆ ಶರೀರದ ಮೇಲೆ ಹಾಕು ಅಂತಂದಾಗ ನೆನಪಿಟ್ಟುಕೊಡ್ರಿ, ಶರೀರದ ಮೇಲೆ ಹಾಕಂಗಿಲ್ಲ, ನಾವು ತಲೆ ಮೇಲೆ ಅಟ್ಟ ಹಾಕ್ತಾನೆ. ತಲೆ ಮೇಲೆ ಹಾಕಿದಾಗ ಏನಾಗ್ತೇವ, ಶರೀರ ಕಡೆ ಉಳಿತು, ತಲೆ ಜೀವಂತ, ತಲೆ ಮಾತಾಡಕೈತಿ. ಅದಕ್ಕಾಗಿ ನೋಡ್ರಿ, ನೀವು ಎಲ್ಲಮ್ಮ ಆಕೆ ಕುತ್ತು ಫೋಟೋ ಇಲ್ಲ, ಆಕೆದು ಕುತ್ತಿಗೆ ಒಂದ ಪೂಜೆ ಆಗ್ತದೆ ನೋಡ್ರಿ. ನೀವು ಎಲ್ಲಮ್ಮನ ರುಂಡು ಒಂದ ಪೂಜೆ ಆಗ್ತದ. ಶರೀರ ಹಾಕಿದ ಕಾಣ ಬರಂಗಿಲ್ಲ, ಮುಂದೆ ಅದನ್ನು ಜೋಡಿಸ್ಕೊಂಡ್ರು ಅಂತ ಕತಿ ಒಳಗೆ ಪುರಾಣದಾಗ ಬದಿರ್ತಾರೆ. ಕರೆ ಅದರ ಒಂದು ಮಾತು ನೆನಪಿಟ್ಟುಕೊಳ್ಬೇಕು ಅಂತಂದ್ರೆ ಏನಿದು, ಇದು ಕುತ್ತಿಗೆ ಐತಲ್ಲ, ಈ ಕುತ್ತಿಗೆ ಮಾತ್ರ ಪೂಜೆಗೊಳ್ತದ. ನಮ್ಮ ಕೈ ಎಲ್ಲ ಬಂದು ಆಕೆ ನೋಡ್ರಿ, ಆಕೆ ಫೋಟೋ ಹೆಂಗದ, ಹಿಂದೆ ಪ್ರಭಾವಳಿ ಅದ, ಮುಂದೆ ಕುತ್ತಿಗೆಟ್ಟ ಪೂಜೆಗೊಳ್ತದ. ನಾವು ಎಟ್ಟ ಫೋಟೋ ನೋಡಿದ್ರು ಅದು ರೇಣುಕಾ ಯಲ್ಲಮ್ಮನ ಪವಾಡ ಅನ್ನತಕ್ಕಂಥ. ಮುಂದೆ ಆಕೆ ರೇಣುಕಾ ಯಲ್ಲಮ್ಮ ಈ ಜಗತ್ತಿನೊಳಗೆ ಎಂತಹ ಅದ್ಭುತವಾಗಿರುವ ಪತಿವ್ರತ ಧರ್ಮವನ್ನು ಆಚರಿಸಿರ್ತಕ್ಕಂಥ ಕಾಲದೊಳಗೆ ಆಕೆದು ಏನಾಗತ್ತೆ ಅಂದ್ರೆ, ಶಿವ ಪಾರ್ವತಿ ಏನು ಮಾಡ್ತಾರೋ ಅಂತಂದ್ರೆ, ಸೂರ್ಯ ಚಂದ್ರ ಇರತಕ್ಕ ಯಾವ ಜಾಗದಾಗ ಬಂದು ನಿಂತು ಎಲ್ಲಮ್ಮ ನಿನಗೆ ಬೇಡ್ತಾರೆ ಅಂತಕ್ಕಂಥ ಕಾಲದೊಳಗೆ ನೀ ಅವರಿಗೆ ಕೊಡ್ತಕ್ಕಂಥ ಶಕ್ತಿ ನಿನಗೆ ಸಿಗಲಿವ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಅವಾಗಿಂದ ರೇಣುಕಾದೇವಿಯ ಪೂಜೆ ಪ್ರಾರಂಭ ಆಗ್ತದೆ ಅನ್ನತಕ್ಕಂಥ ತಿಳ್ಕೊಳ್ಬೇಕು.
ಇವತ್ತಿಗೂ ಸವದತ್ತಿ ಒಳಗೆ ರೇಣುಕಾದೇವಿ ಅದ್ಭುತವಾಗಿರುವ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ. ಆ ಸವದತ್ತಿ ಒಳಗೆ ನಿತ್ಯವೂ ಆ ತಾಯಿಯ ಪೂಜೆ ಆಗ್ತದೆ. ಆ ತಾಯಿಯ ವೇಷವನ್ನು ಧರಿಸಿಕೊಂಡು ಇವತ್ತಿನ ದಿವಸ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಮಗುವಿಗೊಂದು ಜೋರಾಗಿ ಚಪ್ಪಾಳೆಯನ್ನು ತರ್ತಾ ನಾವು ಅಭಿನಂದನೆ ಸಲ್ಲಿಸಬೇಕು.